ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಮುಂದಿನ ವಿಡಿಯೋಗೆ ಸ್ವಾಗತ ಸ್ಟೂಡೆಂಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ನಾವು 4 ಮೆಥಡನ್ನು ಹೇಳಿಕೊಡ್ತೇನೆ ಅಂತ ಹೇಳಿದ್ದೇನೆ. ಒಂದು ಸ್ಮಾಲ್ ಡೆಮೋ ಅಷ್ಟೇ. ಇದು ಪ್ರೀವಿಯಸ್ ಇಯರ್ ಕ್ವಶನಿಗೆ ಅಸಂಪ್ಷನ್ ಮೆಥಡ್, ಡಯಾಗ್ರಾಮ್ ಮೆಥಡ್, ಎಲಿಮಿನೇಷನ್ ಮೆಥಡ್ ಆ್ಯಂಡ್ ಫಾಲೋವಿಂಗ್ ದ ಗಟ್ ಫೀಲಿಂಗ್ ಅಂತ ಟೋಟಲ್ 4 ಮೆಥಡ್ ಇದೆ. ಇವತ್ತು ಅಸಂಪ್ಷನ್ ಮೆಥಡ್ ಅಂದರೆ ಏನು ಅಂತೇಳಿ ನಿಮಗೆ ಆನ್ ಸ್ಪಾಟ್ ಡೆಮೋ ಮಾಡಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಆಯಿತಾ, ದಯವಿಟ್ಟು ಎಲ್ಲರೂ ಕರೆಕ್ಟ್ ನೋಡಿಕೊಳ್ಳಿ. ವೆರಿ ಇಂಪಾರ್ಟೆಂಟು. ನಿಮ್ಮ ಕಂಪ್ಲೀಟ್ KCET ಮಾರ್ಕ್ಸಲ್ಲಿ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ನಿಮಗೆ 5 to 10 ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಖಂಡಿತ ಅದು ಹೆಲ್ಪ್ ಆಗುತ್ತೆ. ಜಸ್ಟ್ ಇದನ್ನು ನೋಡಿ, ಆಯಿತಾ. ನೋಡಿ ಸ್ಟೂಡೆಂಟ್ಸು, ಫಸ್ಟ್ ಕ್ವಶನನ್ನು ನಾನು ತಗೊಳ್ತಾ ಇದ್ದೇನೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಸ್ಟೂಡೆಂಟ್ಸು. ನಂಗೆ ಬೇಕಾದಾಗೆ ನಾವು ರ್ಯಾಂಡಮ್ ಆಗಿ ಕ್ವಶನ್ನ ತಗೊಳ್ಳಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದಾನೆ. ಅಸಂಪ್ಷನ್ ಮೆಥಡ್ ನೋಡ್ಕೊಳ್ಳಿ. 1 divided by 2.5 plus 5, 1 divided by 5.8 plus 8/11 ಪ್ಲಸ್ ಸೊ ಆನ್ ಅಂತ ಕೊಟ್ಟಿದ್ದಾರೆ. ಅಸಂಪ್ಷನ್ ಮೆಥಡಲ್ಲಿ ಫಸ್ಟ್ ನಾವು ಏನು ಮಾಡಬೇಕಂತ ಕೇಳಿದರೆ, ನಾವೇ ಅಸ್ಯೂಮ್ ಮಾಡೋದು. ಇಲ್ಲಿ ಕೊಟ್ಟಿರೋ ವೇರಿಯೇಬಲ್ಗೆ ಯಾವುದಾದ್ರೂ ಒಂದು ವ್ಯಾಲ್ಯೂನ ನಾವು ಅಸ್ಯೂಮ್ ಮಾಡೋದು. ಮೋಸ್ಟ್ ಆಫ್ ದ ಟೈಮ್ ನಾವು ಮಾಡುವಂಥ ವ್ಯಾಲ್ಯೂ ಯಾವುದು ಅಂತ ಕೇಳಿದರೆ, ಅಸ್ಯೂಮ್ ಮಾಡುವಂಥ ವ್ಯಾಲ್ಯೂ ಕೇಳಿದರೆ 0, 1, -1, 2 ಇಷ್ಟೇ. ಇದ್ರ ಮೇಲೆ ಹೋಗೋದಿಲ್ಲ ಮೋಸ್ಟ್ ಆಫ್ ದ ಟೈಮ್. 0, 1 ಆ್ಯಂಡ್ -1 ಇದು ಜಾಸ್ತಿ. ಓಕೆ, ವೇರಿಯೇಬಲ್ಸ್ ಜಾಸ್ತಿ ಆದರೆ ನಂಬರ್ ಜಾಸ್ತಿ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಫಸ್ಟಿಗೆ ಕ್ವಶನ್ ಓದ್ಕೊಳ್ಳಿ. 1 divided by 3n - 1 into 3n plus 2 ಇದೆಯಲ್ಲ, ಇಲ್ಲಿ n ಇದ್ದಲ್ಲಿ ಲೆಟ್ ಅಸ್ ಅಸ್ಯೂಮ್ ದಟ್ n is equals to 1. ಅದಕ್ಕೆ ಅದನ್ನು ಅಸಂಪ್ಷನ್ ಮೆಥಡ್ ಅಂತ ಕರೀತಾರೆ. ನಾವೇ ಅಸ್ಯೂಮ್ ಮಾಡೋದು 3 into 1 - 1 ಸರಿಯಾ, ಇಂಟು 3 into 1 plus 2 ಎಷ್ಟಾಗುತ್ತೆ ಅದು ಆನ್ಸರ್ ನೋಡಿ. 1 divided by 3 into 1 3, 3 - 1 ಏನು 2, ಇಂಟು 3 into 1 3, 3 plus 2 ಏನು 5, 2 into 5 ಏನಾಗುತ್ತೆ ಆನ್ಸರ್ 1/10 ಸರಿನಾ. ಈಗ ಆಪ್ಷನಿಗೆ ಹಾಕಿ ತೊಗೋಣ. n is equals to ಏನು ತೊಗೊಂಡಿದ್ದೇವೆ 1 ಅಲ್ಲ. ಆಪ್ಷನ್ ಹೇಗೆ ಆಗ್ತಾ ಇದ್ದೇನೆ ನೋಡಿ. 1 divided by 6 into 1 - 4 ಇದ್ರದ್ದು ಆನ್ಸರ್ ಏನಾಗುತ್ತೆ. 1 divided by 6 - 4 ಏನು 2 ಆಗುತ್ತೆ. ಈಕ್ವಲ್ಸ್ ಟು 1/10 ಅಲ್ಲ. ಸೊ ಆಪ್ಷನ್ ಈಸ್ ಗಾನ್. ಆಪ್ಷನ್ ಬಿಗೆ ಹೋಗೋಣ. 1 divided by 6 into 1 plus 3. ಸೊ 1 divided by 6 1s are 6, 6 plus 3 9. ನಮ್ಗೆ ಬೇಕಾಗಿರೋದೇನು ಆನ್ಸರ್ 1/10. ಇದಲ್ಲ ಆಪ್ಷನ್. ಆಪ್ಷನ್ ಸಿ ನೋಡಿ. 1 divided by 6 into 1 plus 4 ಅಂದರೆ ಏನಾಯಿತು 1/10. ದಿಸ್ ಇಸ್ ದ ಆನ್ಸರ್. ಸಿಂಪಲ್. ಆಪ್ಷನ್ ಡಿ ನೋಡಿ, ಬೇಕಾದರೆ ಚೆಕ್ ಮಾಡಿ ನೋಡಿ. 1 plus 1 divided by 6 into 1 plus 4 ಇದೇನಾಗುತ್ತೆ 2/10 ಆಗುತ್ತೆ, ವಿಚ್ ಇಸ್ ಈಕ್ವಲ್ಸ್ ಟು 1/5. ಇದು ಆನ್ಸರ್ ಅಲ್ಲ ಅಷ್ಟೇ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಿಸ್ ಈಸ್ ಯುವರ್ ಅಸಂಪ್ಷನ್ ಮೆಥಡ್ ಸ್ಟೂಡೆಂಟ್ಸ್. ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಇವಾಗ ದ ಸೊಲ್ಯೂಷನ್ ಆಫ್ tan inverse x plus 2 cot inverse x is equals to 2π/3. ಇಲ್ಲಿ ಕರೆಕ್ಟ್ ಕೇಳ್ಕೊಳ್ಳೆ. ಆಪ್ಷನನ್ನು ಯೂಸ್ ಮಾಡಿ ನಾವು ಮಾಡೋದೀಗ 2π/3. ಆ್ಯಕ್ಚುಲಿ 2π/3 ವ್ಯಾಲ್ಯೂ ಏನಾಗುತ್ತೆ ನೋಡಿ. 2 into 180/3 ಸರಿನಾ. 3 1s 3 s 18, 3 6 60 into 2 ಎಷ್ಟು 120 ಡಿಗ್ರಿ ಸರಿನಾ. ಅಂದರೆ ನಮಗೆಲ್ಲೇ ಇದ್ರದ್ದು ಆನ್ಸರ್ ಎಷ್ಟು ಬಂದಿದೆ 2π/3 ಅಂದರೆ 120 ಡಿಗ್ರಿ ಸ್ಟೂಡೆಂಟ್ಸ್. ಇವಾಗ ಏನು ಮಾಡೋಣ, ಕೊಟ್ಟಿರೋ ಕ್ವಶನ್ಗೆ ಆಪ್ಷನನ್ನು ಹಾಕ್ತಾ ಬರೋಣ. ಆಪ್ಷನನ್ನು ಹಾಕ್ಕೊಂಡು ಬರುವಾಗ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ರೂಟ್ ಇರೋದನ್ನು ಮೈನಸ್ ಇರೋದನ್ನು ಅಂದರೆ ಮೈನಸ್ ಇರೋದನ್ನು ಫಸ್ಟ್ ಮಾಡೋದು ಬೇಡ, ಪ್ಲಸ್ ಇರೋದನ್ನು ಮಾಡೋಣ ಆಯಿತಾ. ಇಲ್ಲೇನಿದೆ 1/√3 ಇದೆ, ಈಸಿ ಆಗೋದಕ್ಕೋಸ್ಕರ ಅದಕ್ಕೋಸ್ಕರ ಅಷ್ಟೇ. ಏನು ಕೊಟ್ಟಿದ್ದಾರೆ tan inverse ಆಫ್ 1/√3 ಹಾಕ್ತೇನೆ ಪ್ಲಸ್ 2 cot inverse ಆಫ್ 1/√3 ಆಯಿತಾ. ಫಸ್ಟಿಗೆ ನಮ್ಗೆ ಗೊತ್ತಿರೋ ವ್ಯಾಲ್ಯೂನ ಹಾಕೋಣ. 1/√3 ಇದಕ್ಕೆಲ್ಲ ಗೊತ್ತಿದೆಯಲ್ಲ ನಮಗೆ. tan inverse ಆಫ್ 1/√3 ಫಸ್ಟ್ ನಿಮ್ಗೆ ಅದು ಗೊತ್ತಿರಬೇಕು. tan inverse ಆಫ್ 1/√3 ಎಷ್ಟು ಡಿಗ್ರಿಗೆ 30 ಡಿಗ್ರಿ ಅಲ್ವಾ. tan 1/√3 ಅಂದರೆ 30 ಡಿಗ್ರಿ ಅಲ್ವಾ. ಹಾಗೆ ಕಾಟ್ ಇಲ್ಲಿ 2 ಇದೆ ಬರ್ಕೊಳ್ಳಿ, ಇಂಟು cot inverse ಆಫ್ 1/√3 ಎಷ್ಟಕ್ಕೆ 60 ಡಿಗ್ರಿಗೆ ಸ್ಟೂಡೆಂಟ್ಸ್. ಅದು ಗೊತ್ತಿರಲಿ. ಅವಾಗ ಎಷ್ಟಾಗುತ್ತೆ 30 ಪ್ಲಸ್ 60 into 2 ಎಷ್ಟು 120. ಇವೆರಡನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ ಆನ್ಸರ್ 150 ಡಿಗ್ರಿ. ಬಟ್ ನಮ್ಗೆ ಬೇಕಾಗಿರೋದು ಆನ್ಸರ್ ಎಷ್ಟು 120. ಸೊ ಈ ಆಪ್ಷನ್ ಅಲ್ಲ. ಡೈರೆಕ್ಟ್ ಇದಕ್ಕೆ ಹೋಗೋಣ ಸ್ಟೂಡೆಂಟ್ಸ್, ಯಾಕಂದರೆ √3 ಹೋಗೋಣ. ಇಲ್ಲಿ ನೆಗೆಟಿವ್ ಇದೆಯಲ್ಲ, ಅದಕ್ಕೆ ಬೇಡ ಅಂತ ನಾನು ಅದಕ್ಕೆ ಹೇಳ್ತಾ ಇರೋದು. ಈಗ tan inverse ಆಫ್ x ಇದ್ದಲ್ಲಿ √3 ಹಾಕೋಣ ಪ್ಲಸ್ 2 into cot inverse ಆಫ್ x ಇದ್ದಲ್ಲಿ √3 ಹಾಕೋಣ ಈಸ್ ಈಕ್ವಲ್ಸ್ ಟು √3 ಅಂದರೆ ಎಷ್ಟು ಡಿಗ್ರಿ ಆಯಿತು 60 ಪ್ಲಸ್ 2 into √3 cot inverse ಆಫ್ √3 ಅಂದರೆ ಎಷ್ಟಾಯಿತು ಆನ್ಸರ್ 30 ಡಿಗ್ರಿ. ವೆರಿ ಇಂಪಾರ್ಟೆಂಟ್ ಇದು. cot √3 ಅಂದರೆ 30. ಸೊ 60 ಪ್ಲಸ್ 60 ಅಲ್ವಾ. 2 into 30 ಎಷ್ಟು 60, 60 ಪ್ಲಸ್ 60 ಎಷ್ಟು 120 ಡಿಗ್ರಿ. ನಮ್ಗೆ ಬೇಕಾಗಿರೋದು ಎಷ್ಟು 120 ಡಿಗ್ರಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಂದುಬಿಡ್ತಲ್ಲ. ಎರಡು ಆಪ್ಷನ್ ಚೆಕ್ ಮಾಡೋ ಅಗತ್ಯನಿಲ್ಲಲ್ಲ. ಕರೆಕ್ಟ್ ಸ್ಟೂಡೆಂಟ್ಸಾ.
ನೆಕ್ಸ್ಟ್ ಕ್ವಶನ್ ನೋಡಿ, ಥರ್ಡ್ ಕ್ವಶನ್ ಎಸಂಪ್ಷನ್ ಮೆಥಡಲ್ಲಿ ದ ವ್ಯಾಲ್ಯೂ ಆಫ್ ಎಕ್ಸ್ ಪಿ ಕ್ಯೂ ಪಿ ಎಕ್ಸ್ ಕ್ಯೂ ಪಿ ಕ್ಯೂ ಎಕ್ಸ್. ಇದರಲ್ಲಿ ನಿಮಗೆ 3 ವೇರಿಯೇಬಲ್ ಇದೆ ಸ್ಟೂಡೆಂಟ್ಸ್. ಯಾವುದಲ್ಲ ಒಂದು ವೇರಿಯೇಬಲ್, ಎಕ್ಸ್ ಅಂತ ಒಂದು ವೇರಿಯೇಬಲ್ ಇದೆ, ಪಿ ಅಂತ ಒಂದು ವೇರಿಯೇಬಲ್ ಇದೆ, ಕ್ಯೂ ಅಂತ ಒಂದು ವೇರಿಯೇಬಲ್ ಇದೆ. 3 ವೇರಿಯೇಬಲ್ ಇದೆ. ನಾನು 3 ವೇರಿಯೇಬಲ್ಗೂ ಒಂದೊಂದು ವ್ಯಾಲ್ಯೂವನ್ನು ತಗೊಳ್ತೇನೆ. ಯಾವುದು ತಗೊಳ್ಳೋಣ ನಿಮ್ಮ ಇಷ್ಟ. ನಾನು ಪಿಗೆ 1 ತಗೊಳ್ತೇನೆ, ಕ್ಯೂಗೆ 2 ತಗೊಳ್ತೇನೆ, ಎಕ್ಸಿಗೆ 3 ತಗೊಳ್ತೇನೆ. ಇದು ಆಲ್ಫಾಬೆಟಿಕಲಿ ನೀವು ತಗೊಳ್ಳಿ. ಪಿ ಕ್ಯೂ ಫಸ್ಟಿಗೆ ಬರುತ್ತಲ್ಲ 1 2 3, ಆಯಿತಾ. ಈ 0 ಯಾಕೆ ತಗೊಳ್ತಿಲ್ಲ ಗೊತ್ತುಂಟ, ಇಲ್ಲೆಲ್ಲ 0 ಬಂದರೆ ಕಂಪ್ಲೀಟ್ ಆನ್ಸರೇ 0 ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇಡ ಅಂತ 1 2 3. ಮೋಸ್ಟ್ ಆಫ್ ದ ಟೈಮ್ ತಗೊಳ್ಳುವಾಗ ಯಾವತ್ತು 1 ತಗೊಳ್ಳಿ ಸ್ಟೂಡೆಂಟ್ಸ್. ತುಂಬ ಆಪ್ಷನ್ ಎಲಿಮಿನೇಟ್ ಮಾಡುತ್ತೆ. ಅಟ್ಲೀಸ್ಟ್ ನಿಮಗೆ 50% ಆಪ್ಷನ್ ಈಗಾದರೂ ಬರುತ್ತೆ. ಈಗ ನಾನು ಆ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಎಕ್ಸ್ ಅಂದರೆ ಏನೋ 3, ಪಿ ಅಂದರೆ ಏನೋ 1, ಕ್ಯೂ ಅಂದರೆ ಏನೋ 2, ಪಿ ಅಂದರೆ ಏನೋ 1, ಎಕ್ಸ್ ಅಂದರೆ ಏನೋ 3, ಕ್ಯೂ ಅಂದರೆ ಏನೋ 2, ಪಿ ಅಂದರೆ ಏನೋ 1, ಕ್ಯೂ ಅಂದರೆ ಏನೋ 2, ಎಕ್ಸ್ ಅಂದರೆ ಏನೋ 3. ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಡಿಟರ್ಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ 3 ಅಲ್ವಾ, 3 ಔಟ್ಸೈಡ್ ಇಡೋಣ. 3 × 3 ಏನಾಗುತ್ತೆ 9 ಮೈನಸ್ 2 × 2 ಏನಾಗುತ್ತೆ 4. ಸರಿನಾ? ಅದಾದಮೇಲೆ ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್ ಅಲ್ವಾ. -1 ಔಟ್ಸೈಡ್ ಇಡೋಣ. ಸರಿಯಾ? ಇದನ್ನು ಔಟ್ಸೈಡ್ ಇಟ್ಟರೆ ಯಾವುದನ್ನು ಮಲ್ಟಿಪ್ಲೈ ಮಾಡಬೇಕು? 3 × 1 3 ಮೈನಸ್ 1 × 2 ಏನಾಗುತ್ತೆ 2. ಆಮೇಲೆ +2 ಔಟ್ಸೈಡ್ ಇಡೋಣ. 2 ಔಟ್ಸೈಡ್ ಇಟ್ಟರೆ 1 × 2 2 ಮೈನಸ್ 3. ಸರಿನಾ? 3 × 9 - 4 ಅಂದರೆ 5 ಆಗುತ್ತೆ. -1 × 3 - 2 ಅಂದರೆ 1 ಆಗುತ್ತೆ. +2 × 2 - 3 ಅಂದರೆ -1 ಆಗುತ್ತೆ. 5 3s are 15 -1 -2 ಇದೆಷ್ಟಾಗುತ್ತೆ 12 ಆಗುತ್ತೆ ಸ್ಟೂಡೆಂಟ್ಸ್. ಆನ್ಸರ್ ವಿಲ್ ಬಿ 12. ಇದನ್ನು ನಾನು ಅಪ್ಲೈ ಮಾಡಿದಾಗ 12 ಬಂತು. ಇದನ್ನು ಆಪ್ಷನಿಗೆ ಹಾಕ್ತಾ ಬರೋಣ. ನಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ, ಪಿ ವ್ಯಾಲ್ಯೂ ಗೊತ್ತಿದೆ, ಕ್ಯೂ ವ್ಯಾಲ್ಯೂ ಗೊತ್ತಿದೆ. ಫಸ್ಟ್ ಆಪ್ಷನ್ ನೋಡಿ, ಇಲ್ಲಿ ಎಕ್ಸ್ × x - p × x - q. ನಾನು ಇಲ್ಲ ಹಾಕ್ತೇನೆ. ಫಸ್ಟ್ ಆಪ್ಷನ್ ಏನು? ಎಕ್ಸ್ × x - p × x - q. ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಅಂದರೆ 3 ತೊಗೊಂಡಿದ್ದೇವೆ ಸ್ಟೂಡೆಂಟ್ಸ್. 3 ಮೈನಸ್ ಪಿ ಅಂದರೆ 1 ತೊಗೊಂಡಿದ್ದೇವೆ. 3 - q ಅಂದರೆ 2 ತೊಗೊಂಡಿದ್ದೇವೆ. ಮಾಡಿ ನೋಡಿ. 3 × 3 - 1 ಏನು 2, 3 - 2 ಏನು 1. ಎಷ್ಟಾಗುತ್ತೆ ಇದು ಆನ್ಸರ್? 6. ಬಟ್ ನಮಗೆ ಇಲ್ಲಿ ಆನ್ಸರ್ ಎಷ್ಟು ಬಂದಿತ್ತು? 12 ಬಂದಿತ್ತು. ನಮಗೆ ಇಲ್ಲಿ 6 ಬಂತು. ಸೊ ಆಪ್ಷನ್ ಎ ಈಸ್ ನಾಟ್ ದ ಆನ್ಸರ್. ಆಪ್ಷನ್ ಬಿಗೆ ಹೋಗೋಣ. ಏನಿದೆ ಆಪ್ಷನ್ ಬಿ ನೋಡಿ? x - p × x - q × x + p - q. ವ್ಯಾಲ್ಯೂ ಹಾಕೋಣ. ಎಕ್ಸ್ ಅಂದರೆ ಏನು 3, 3 - 1 3 - 2 ಆಮೇಲೆ 3 + 1 - 2 ಇದೆಷ್ಟಾಗುತ್ತೆ ನೋಡಿ? 3 - 1 ಅಂದರೆ 2 ಆಗುತ್ತೆ. ಇಂಟು 3 - 2 ಅಂದರೆ 1 ಆಗುತ್ತೆ. 3 + 1 ಏನು 4, 4 - 2 ಏನು 2 ಆಗುತ್ತೆ. 2 × 2 ಏನಾಯಿತು 4 ಆಯಿತು. ಇದು ಆಪ್ಷನ್ ಅಲ್ಲ. ಕರೆಕ್ಟಾ? 2 × 1 × 3 + 1 4 - 2 4 ಆಯಿತು. ಸೊ ಆಪ್ಷನ್ ಸಿಗೆ ಚೆಕ್ ಮಾಡೋಣ. ಏನು ಹೇಳಿದ್ದಾರೆ? p - q × x - q × x - p. ಎಕ್ಸ್ ಅಂದರೆ ಏನು 3 ಅಲ್ಲ, p - q. p ಅಂದರೆ ಏನು 1 ಮೈನಸ್ q ಅಂದರೆ ಏನು 2. ಸರಿನಾ? x - q. x ಅಂದರೆ ಏನು 3 ಮೈನಸ್ q ಅಂದರೆ ಏನು 2. ಆಮೇಲೆ x - p 3 - 1. ಇದನ್ನು ನೋಡಿ. ಈಗ ಆನ್ಸರ್ 1 - 2 ಏನಾಗುತ್ತೆ? -1 ಆಗುತ್ತೆ. 3 - 2 ಏನಾಗುತ್ತೆ? 1 ಆಗುತ್ತೆ. 3 - 1 ಏನಾಗುತ್ತೆ? 2 ಆಗುತ್ತೆ. ಆನ್ಸರ್ ಇದು -2 ಆಗುತ್ತೆ. ಇದು ಆಪ್ಷನ್ ಅಲ್ಲ. ವೈ? ಬಿಕಾಸ್ ನಮಗೆ ಆನ್ಸರ್ ಎಷ್ಟು ಬರಬೇಕು? 12 ಬರಬೇಕು. ಸೊ ಇದು ಅಲ್ಲ, ಇದು ಅಲ್ಲ, ಇದಾಗಲೇಬೇಕಲ್ಲ ಕಂಪಲ್ಸರಿ. ಆಪ್ಷನ್ ಡಿ ಅನ್ನು ನೋಡೋಣ. p × q × x - p × x - q. ಸರಿಯಾ? p ಅಂದರೆ ಏನು 1, q ಅಂದರೆ ಏನು 2. ಸರಿಯಾ? ಆಮೇಲೆ 3 - 1 ಆಮೇಲೆ 3 - 2. ಇದು ನೋಡಿ. 1 × 2 ಎಷ್ಟಾಗುತ್ತೆ? 2 ಆಗುತ್ತೆ. 3 - 1 ಏನಾಗುತ್ತೆ? 2 ಆಗುತ್ತೆ. 3 - 2 ಏನಾಗುತ್ತೆ? 1 ಆಗುತ್ತೆ. 2 2s are 4. ಗೈಸ್ ಎಲ್ಲಿ ಮಿಸ್ಟೇಕ್ ಆಗಿದೆ? ಇಲ್ಲಿ ನಮಗೆ 12 ಬರಬೇಕಲ್ಲ ಆನ್ಸರು. 12 ಬರಬೇಕು ಸ್ಟೂಡೆಂಟ್ಸ್. x - p x - q x + p. ಓ ಸ್ಟೂಡೆಂಟ್ಸ್, ಇಲ್ಲಿ ನಾನು ಆಪ್ಷನ್ ಒಂದು ರಾಂಗ್ ಬರ್ಕೊಂಡಿದ್ದೇನೆ. ಇದು x - p + q ಸ್ಟೂಡೆಂಟ್. ಸಾರಿ, ಇದು ಆಪ್ಷನ್ ನಾನು ರಾಂಗ್ ಬರ್ಕೊಂಡಿದ್ದೇನೆ. ಸೆಕೆಂಡ್ ಆಪ್ಷನ್ ಇದು +q ಸ್ಟೂಡೆಂಟ್ಸ್. ಆಯಿತಾ? ಅಂದರೆ ಇಲ್ಲೇನಾಗುತ್ತೆ? +2 ಆಗುತ್ತೆ. ಸರಿಯಾ? ಸೊ 3 - 1 ಏನಾಗುತ್ತೆ? 2 ಆಗುತ್ತೆ. 3 - 2 ಏನಾಗುತ್ತೆ? 1 ಆಗುತ್ತೆ. 3 + 1 4, 4 + 2 6, 6 2s ಎಷ್ಟು 12. ಸೊ ಆಪ್ಷನ್ ಬಿ ಅಲ್ಲೇ ನಮ್ಗೆ ಆನ್ಸರ್ ಇದೆ ಸ್ಟೂಡೆಂಟ್ಸ್. ನಾನಿಲ್ಲಿ ಮೈನಸ್ ಇದ್ದಲ್ಲಿ ಪ್ಲಸ್, ಇಲ್ಲಿ ಪ್ಲಸ್ ಇದ್ದಲ್ಲಿ ಮೈನಸ್ ಬರ್ಕೊಂಡೆ. ದಟ್ ಇಸ್ ಮೈ ಮಿಸ್ಟೇಕ್. ಓಕೆ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೀವು ಇಲ್ಲಿ ಮಾಡೋದೇ ಬೇಡ ಇವೆರಡು. ಇಲ್ಲೇ ಬಿ ಅಲ್ಲಿ ಆಪ್ಷನ್ ಬರುತ್ತೆ. ಓಕೆ? ದಿಸ್ ಇಸ್ ಪ್ಲಸ್. ಓಕೆ? ನಾನು ಮೈನಸ್ ಬರ್ಕೊಂಡಿದ್ದೆ. ದಟ್ ಇಸ್ ದ ಮಿಸ್ಟೇಕ್. ದಟ್ಸ್ ಇಟ್. ಓಕೆ? ಇದಾಯಿತು. ಫೋರ್ತ್ ಕ್ವಶನ್ ನೋಡಿ. 3x² + 1 / x² - 6x + 8. ಈಗ ಎಕ್ಸ್ ಇದ್ದಲ್ಲಿ 1 ಹಾಕೋಣ. ಎಗೇನ್ ಸೇಮ್
3 ಇಂಟು 1 ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ 1 ಸ್ಕ್ವೇರ್ ಮೈನಸ್ 6 ಇಂಟು 1 ಪ್ಲಸ್ 8 ಇದೇನಾಗುತ್ತೆ 3 ಪ್ಲಸ್ 1 4 ಡಿವೈಡೆಡ್ ಬೈ 3 1 ಸ್ಕ್ವೇರ್ ಅಂದರೆ 1 ಅಲ್ವಾ, ಎಕ್ಸ್ ಇದ್ದಲ್ಲಿ 1 ಹಾಕಿದರೆ ಏನಾಗುತ್ತೆ, ಎಕ್ಸ್ ಇದ್ದಲ್ಲಿ 1 ನಾವು ಎಸ್ಯೂಮ್ ಮಾಡೋದಲ್ವಾ, 1 ಆಗುತ್ತೆ 4 3 ಇಂಟು 1 ಸ್ಕ್ವೇರ್. 1 ಅಂದರೆ ತುಂಬ ದೊಡ್ಡ ನಂಬರ್ ಬರುತ್ತೆ ಸ್ಟೂಡೆಂಟ್ಸ್, 0 ಹಾಕೋಣ ಬೆಟರ್ ಅಲ್ವಾ, 0 ಹಾಕಿ ನೋಡೋಣ, ಹೇಗಿದ್ರು 0 ಅಂತೂ ಬರೋದಿಲ್ಲಲ್ಲ, 0 ಸ್ಕ್ವೇರ್ 3 ಇಂಟು 0 0, ಇಲ್ಲಿ 1 ಉಳಿತದೆ, 0 ಹಾಕೋಣ ಆಯಿತಾ, ಈಸಿ ಆಗುತ್ತೆ. 1 ಸ್ಕ್ವೇರ್ 1 ಮೈನಸ್ 1 ಅಲ್ಲ ಸಾರಿ 0, ಇಲ್ಲಿ 0, ಆವಾಗ 1/8 ಉಳಿತದೆ ಸ್ಟೂಡೆಂಟ್ಸ್ ಆಯಿತಾ. ಯಾವುದಾದ್ರೂ ಹಾಕಿ ನೋ ಪ್ರಾಬ್ಲಮ್, 1 ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಹಾಕುವಾಗಲೂ 1 ಹಾಕಿದ್ರೆ ಸರಿ ಅಷ್ಟೇ, ಮತ್ತೇನು ಇದಿಲ್ಲ ಆಯಿತಾ. ಆಪ್ಷನ್ ಹೇಗೆ ಇದು ಮಾಡಿ ಚೆಕ್ ಮಾಡೋಣ ಸ್ಟೂಡೆಂಟ್ಸ್. 49 ಡಿವೈಡೆಡ್ ಬೈ 2 ಇಂಟು 0 ಹಾಕಿದ್ದು ನಾನೀಗ ಮೈನಸ್ 13 ಡಿವೈಡೆಡ್ ಬೈ 2 ಇಂಟು 0 ಮೈನಸ್ 2 ಆಪ್ಷನಿಗೆ ಆಗ್ತಾ ಇದ್ದಾನೆ. 3 ಪ್ಲಸ್ 49 ಡಿವೈಡೆಡ್ ಬೈ 2 ಇದು ಮೈನಸ್ 8 ಆಗುತ್ತೆ ಸರಿಯಾ, ಮೈನಸ್ 13 ಡಿವೈಡೆಡ್ ಬೈ 2 ಇಂಟು ಮೈನಸ್ 2 ಮೈನಸ್ 4 ಆಗುತ್ತೆ, ಆವಾಗ 9 ಪ್ಲಸ್ ಅಂತ ತಗೊಳ್ತೇನೆ ಸರಿಯಾ, ಇಲ್ಲಿ ಡೈರೆಕ್ಟ್ ಮೈನಸ್ ತಗೊಳ್ತೇನೆ, ಈ ಮೈನಸನ್ನು ಇದು ಮಾಡ್ತೇನೆ ಆಯಿತಾ. ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕು ನೀವು ಸ್ಟೂಡೆಂಟ್ಸ್. 3 ಪ್ಲಸ್ 49 ಬೈ 8 8 3 ಸ 24 ಮೈನಸ್ 49 ಬೈ 8 ಪ್ಲಸ್ 13 ಬೈ 4 ಅಲ್ವಾ. ಸೊ 24 ಮೈನಸ್ 49 ಎಷ್ಟಾಗುತ್ತೆ, ಮೈನಸ್ 25 ಬೈ 8 ಪ್ಲಸ್ 13 ಬೈ 4 ಸರಿಯಾ. 4ಗೆ ಇಂಟು 2 ಮಾಡೋಣ, 8 ಆಗುತ್ತಲ್ಲ, ಇದಕ್ಕೂ ಇಂಟು 2 ಮಾಡೋಣ, ಅವಾಗ ಎಂತ ಆಗುತ್ತೆ ಇದು ನೋಡಿ, ಮೈನಸ್ 25 ಬೈ 8 ಪ್ಲಸ್ 13 ಇಂಟು 2 ಎಷ್ಟು 26 ಡಿವೈಡ್ ಬೈ 13 2 26 ಅಲ್ಲ, 26 ಬೈ 8 20. ಈಗ ಡಿನಾಮಿನೇಟರ್ ಸೇಮ್ ಇದೆ ತಗೊಳ್ಳಿ, 8 ಆಗುತ್ತೆ ಸರಿಯಾ, ಮೈನಸ್ 25 ಪ್ಲಸ್ 6 ಎಷ್ಟು 1/8. ಸೊ ಆಪ್ಷನ್ ಎ ಈಸ್ ಯುವರ್ ರೈಟ್ ಆನ್ಸರ್. ಗೊತ್ತಾಯ್ತಾ, ಏನಿಲ್ಲ ಡೈರೆಕ್ಟ್ ಎ ಅಲ್ಲೇ ಬಂದಿದೆಯಲ್ಲ, ನಾನು ಎಕ್ಸ್ ಇದ್ದಲ್ಲಿ 0 ಆಗದೆ ಎ ಅಲ್ಲೇ ಆನ್ಸರ್ ಬಂದುಬಿಡ್ತು. ಸಿಂಪಲ್ ಸ್ಟೂಡೆಂಟ್ಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ನಿಮ್ಮ ಅಸಂಪ್ಷನ್ ಮೆಥಡ್. ಆ್ಯಂಡ್ ಲಾಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಇದರಿಂದ ಅಸಂಪ್ಷನ್ ಮೆಥಡಿಂದ ಇವತ್ತಿಗೆ ದ ವ್ಯಾಲ್ಯೂ ಆಫ್ ಅಂತ ಕೇಳ್ತಾ ಇದ್ದಾರೆ, 1/1 ಪ್ಲಸ್ ಕಾಸ್ 8x dx ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಇದನ್ನು ಅಸ್ಯೂಮ್ ಮಾಡಲಿಕ್ಕೆ ಮುಂಚೆ ಇಲ್ಲಿ ಇಂಟಿಗ್ರೇಷನ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇದರ ಕ್ವಶನ್ ಇದಕ್ಕೆ ಆನ್ಸರ್ ಆಗಿರುತ್ತೆ, ಇದರ ಆನ್ಸರ್ ಇದಕ್ಕೆ ಕ್ವಶನ್ ಆಗಿರುತ್ತೆ. ಗೊತ್ತಿದೆಯಲ್ಲ ನಿಮಗೆ, ಇಂಟಿಗ್ರೇಷನ್ ಫಾರ್ಮುಲಾದಲ್ಲೇ ಗೊತ್ತಾಗುತ್ತಲ್ಲ, ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಆಗುತ್ತೆ, ಅದೇ ಅದರದ್ದು ಕಾಸ್ ಎಕ್ಸ್ ಸೈನ್ ಎಕ್ಸ್ ಆಗುತ್ತೆ ಇಂಟಿಗ್ರೇಷನ್ ಅಲ್ವಾ. ಫಸ್ಟ್ ಏನು ಮಾಡೋಣ ಕೇಳಿದರೆ, ಇದನ್ನು ಡಿಫ್ರೆನ್ಸಿಯೇಷನ್ ಮಾಡೋಣ ಸ್ಟೂಡೆಂಟ್ಸ್. ನಿಮ್ಗೆ ಕೊಟ್ಟಿರೋ ಆಪ್ಷನ್ನ ಡಿಫ್ರೆನ್ಷಿಯೇಟ್ ಮಾಡೋಣ. ಟ್ಯಾನ್ 2x, ಟ್ಯಾನ್ ಇದು ಡಿಫ್ರೆನ್ಸಿಯೇಷನ್ ಏನು ಹೇಳಿ, ಸೀಕೆಂಡ್ ಸ್ಕ್ವೇರ್ ಎಕ್ಸ್, ಎಕ್ಸ್ ಪ್ಲೇಸಲ್ಲಿ ಏನಿದೆ 2x ಇದೆ, ಇಂಟು ಅಗೇನ್ 2x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ 2 ಆಗುತ್ತೆ. ಮತ್ತು ಇಲ್ಲಿ ಬೈ 8 ಇದೆ, ನಾನು 1/8 ಔಟ್ಸೈಡ್ ಇಟ್ಟಿದ್ದೇನೆ ಅಂತ ಅಂದ್ಕೊಳ್ಳಿ. 2 1s 2 4s ಅಂದರೆ ಆನ್ಸರ್ ಏನಾಗುತ್ತೆ 1/4 ಸೀಕೆಂಡ್ ಸ್ಕ್ವೇರ್ 2x ಆಯಿತು, ಆಪ್ಷನ್ ಎ. ಆಪ್ಷನ್ ಬಿ ನೋಡಿ ಸ್ಟೂಡೆಂಟ್ಸ್, ಅಗೇನ್ ಟ್ಯಾನ್ 8x ಏನಾಗುತ್ತದ ಸೀಕೆಂಡ್ ಸ್ಕ್ವೇರ್ 8x ಇಂಟು 8 ಆಗುತ್ತೆ. ಅಗೇನ್ ಇಲ್ಲಿ 1/8 ಇದೆ, 1/8 ಔಟ್ಸೈಡ್ ಇಡಿ, 8 8 ಕ್ಯಾನ್ಸಲ್ ಆಗಿದ್ರೆ ಏನಾಗುತ್ತೆ ಇಲ್ಲಿ ಆನ್ಸರ್ ಸೀಕೆಂಡ್ ಸ್ಕ್ವೇರ್ 8x ಉಳಿತಾರೆ ಸ್ಟೂಡೆಂಟ್ಸ್ ಸರಿಯಾ. ಇದೇನು 1/4 ಸೀಕೆಂಡ್ ಸ್ಕ್ವೇರ್ 2x. ಆಪ್ಷನ್ ಸಿ ನೋಡಿ ಸ್ಟೂಡೆಂಟ್ಸ್, ಟ್ಯಾನ್ 4x ಅಗೇನ್ 1/4 ಔಟ್ಸೈಡ್ ಇಡ್ತೀರಾ ನೀವು, 1/4 ಔಟ್ಸೈಡ್ ಇಟ್ಟು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ಸೀಕೆಂಡ್ ಸ್ಕ್ವೇರ್ 4x ಆಗುತ್ತೆ, ಇಂಟು 4, ಯಾಕಂದರೆ 4x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 4 4 ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ ಏನಾಗುತ್ತೆ ಇಲ್ಲಿ ಸೀಕೆಂಡ್ ಸ್ಕ್ವೇರ್ 4x ಆಗುತ್ತೆ. ಆಪ್ಷನ್ ಡಿ ನೋಡಿ ಸ್ಟೂಡೆಂಟ್ಸ್, ಟ್ಯಾನ್ 4x ಡಿವೈಡ್ ಬೈ 8, ಟ್ಯಾನ್ 4x ಡಿವೈಡೆಡ್ ಬೈ 8 ಇದೆ, ಸೊ 1/8 ಔಟ್ಸೈಡ್ ಇಡಿ, ಸೀಕೆಂಡ್ ಸ್ಕ್ವೇರ್ 4x ಇಂಟು 4 ಆಗುತ್ತೆ ಅಲ್ವಾ. ಸೀಕೆಂಡ್ ಸ್ಕ್ವೇರ್ 4x ಇಂಟು 4, 4 1s 4 2s ಅಂದರೆ ಏನು ಉಳಿತದೆ ಇಲ್ಲಿ ನಿಮಗೆ 1/2 ಸೀಕೆಂಡ್ ಸ್ಕ್ವೇರ್ 4x ಉಳಿತದೆ ಸರಿಯಲ್ಲ. ಈಗ ನೋಡಿ, ಈಗ ಸೀದಾ ಕ್ವಶನಿಗೆ ಹೋಗಿ ಎಕ್ಸ್ ಇದ್ದಲ್ಲಿ ಏನು ಹಾಕೋಣ ನಾವು, ಇಲ್ಲಿ ಏನು ಹೇಳಿದ್ದಾರೆ ಎಕ್ಸ್ ಇದ್ದಲ್ಲಿ 0 ಹಾಕೋಣ. 1 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಇಂಟು ಇಂಟಿಗ್ರೇಷನ್ ಮಾಡೋದಲ್ಲ ಬೇಡ, 8 ಇಂಟು 0 ಏನಾಗುತ್ತೆ 0 ಆಗುತ್ತೆ. ಕಾಸ್ 0 ಅಂದರೆ ಮೀನಿಂಗ್ ಏನು ಹೇಳಿ 1/1 ಪ್ಲಸ್ ಕಾಸ್ 0 ಅಂದರೆ 1 ಅಲ್ವಾ, ಸೊ ಆನ್ಸರ್ ವಿಲ್ ಬಿ 1/2 ಅಲ್ವಾ. ಈಗ ಈ ಕ್ವಶನಿಗೆ ಈಗ ಬಂದಿರೋ ಡಿಫ್ರೆನ್ಷಿಯೇಟ್ ಮಾಡಿರೋ ಆಪ್ಷನ್ಗೆ ಹಾಕೋಣ. 1/4 ಸೀಕೆಂಡ್ ಸ್ಕ್ವೇರ್ 2 ಇಂಟು 0 ಏನಾಗುತ್ತೆ 0 ಆಗುತ್ತೆ. ಸೀಕೆಂಡ್ 0 ಅಂದರೆ ಏನು ಹೇಳಿ 1, ಸೊ ಇದು ಆನ್ಸರ್ ಏನಾಗುತ್ತೆ 1/4 ಆಗುತ್ತೆ. ಯಾಕೆ ಹೇಳಿ, ಇಲ್ಲಿ 1/4 ಇದೆ, ಇದು 1 ಆಯ್ತು. ಸೀಕೆಂಡ್ 0 ಅಂದರೆ 1 ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೀಕೆಂಡ್ ಸ್ಕ್ವೇರ್ 8 ಇಂಟು 0 ಅಂದರೆ ಏನಾಯಿತು ಸೀಕೆಂಡ್ 0 ಆಯ್ತು. 8 ಇಂಟು 0 0 ಅಲ್ವಾ, ಆನ್ಸರ್ ಏನು 1. ಯಾಕೆ ಹೇಳಿ ಸೀಕೆಂಡ್ 0 ಇಸ್ 1 ಸ್ಕ್ವೇರ್ ಇಸ್ 1, ಹೇಗೇನು ಇಲ್ಲೂ ಕೂಡ 1 ಆಗುತ್ತೆ ಸ್ಟೂಡೆಂಟ್ಸ್. ಯಾಕೆ ಹೇಳಿ 4 ಇಂಟು 0 0, ಸೀಕೆಂಡ್ 0 ಏನಿಲ್ಲ 1 ಅಲ್ಲ, ಸ್ಕ್ವೇರ್ ಮಾಡಿದ್ರೆ 1 ಆಗುತ್ತೆ. ಇಲ್ಲಿ ನೋಡಿ ಈಗ 1/2 ಸೀಕೆಂಡ್ 4 ಇಂಟು 0 ಎಷ್ಟಾಗುತ್ತೆ 0, ಸೀಕೆಂಡ್ ಸ್ಕ್ವೇರ್ 0 ಅಂದರೆ 1 ಆಗುತ್ತೆ. 1/2 ಇಂಟು 1 ಎಷ್ಟಾಗುತ್ತೆ ಆನ್ಸರ್ 1/2. ನಮ್ಗೆ ಬೇಕಾಗಿರೋದೇನು 1/2 ಅಲ್ವಾ. ಯಾಕೆ ಹೇಳಿ ಇಲ್ಲೂ ಕೂಡ ಆನ್ಸರ್ ಏನು ಇದೆ 1/2. ಆಪ್ಷನ್ ಡಿ ಈಸ್ ಯುವರ್ ಆನ್ಸರ್. ಸಿಂಪಲ್. ಇದನ್ನೇ ಹೇಳ್ತಾರೆ ಸ್ಟೂಡೆಂಟ್ಸ್ ಅಸಂಪ್ಷನ್ ಮೆಥಡ್ ಅಂತ.
ಇದಕ್ಕೆ ಒಂದು 4-5 ಕ್ವಶನ್ಸನ್ನು ತಗೊಂಡು ನಾನು ನಿಮ್ಮಿಂದ ಮಾಡ್ತಾ ಇದ್ದೇನೆ. 5th ಕ್ವಶನ್ ಇದು ಆ್ಯಕ್ಚುಲಿ 5th ಕ್ವಶನ್ 5 ಕ್ವಶನ್ಸನ್ನು ಮಾಡ್ತಾ ಇದ್ದೇನೆ ಆಯಿತಾ. ಇದು ನಿಮ್ಮ ಅಸಂಪ್ಷನ್ ಮೆಥಡ್ ಸ್ಟೂಡೆಂಟ್ಸ್. ಮುಂದೆ ನಿಮಗೆ ಇದರಲ್ಲಿ ಡಯಾಗ್ರಾಮ್ ಮೆಥಡ್ ಇದೆ, ಎಲಿಮಿನೇಷನ್ ಮೆಥಡ್ ಇದೆ, ಮತ್ತು ಆದಮೇಲೆ ಲಾಸ್ಟಿಗೆ ಗಟ್ ಫೀಲಿಂಗ್, ಫಾಲೋವಿಂಗ್ ದ ಗಟ್ ಫೀಲಿಂಗ್ ಅಂತ ಹೇಳ್ತಾರೆ. 4 ಯೂಸ್ ಮಾಡಿ ನಿಮಗೆ ಪ್ರತಿ ಸಬ್ಜೆಕ್ಟಲ್ಲಿ 10 ಮಾರ್ಕ್ಸ್ 5 to 10 ಮಾರ್ಕ್ಸ್ ಮಿನಿಮಮ್ ಇನ್ಕ್ರೀಸ್ ಮಾಡ್ಬೋದು. ನೀವೇನು ಓದಿದ್ದೀರ ಅದು ಬಿಟ್ಟು 5 to 10 ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಬೋದು ಸ್ಟೂಡೆಂಟ್ಸ್ ಆಯಿತಾ. ಈ ಕೋರ್ಸನ್ನು ಮಾಡ್ತಾ ಇದ್ದಾವೆ. ಯಾರಿಗಾದ್ರೂ ರೆಕಾರ್ಡೆಡ್ ವೀಡಿಯೋಸ್ ಬೇಕಿದ್ರೆ ಅದರ ಲಿಂಕನ್ನು ಕಳಿಸ್ತೇವೆ. ಅದು ಪೇಯ್ಡ್ ಕೋರ್ಸ್ ಆಗಿರುತ್ತೆ, 200 ರೂಪೀಸ್ ಆಗಿರುತ್ತೆ. ಯಾರಿಗಾದ್ರೂ ಬೇಕಿದ್ರೆ ದಯವಿಟ್ಟು ಹೇಳಿ. ಅದನ್ನು ಲಿಂಕನ್ನು ಇವಾಗಲೇ ಶೇರ್ ಮಾಡೋದಿಲ್ಲ, ಆಫ್ಟರ್ 10 ಶೇರ್ ಮಾಡೋದು ನಾವು ನೆನ್ಪಿಟ್ಕೊಳ್ಳಿ. ಆಫ್ಟರ್ 10 ಯಾಕಂದರೆ ಅದೊಂದು 5 hours ಇರುತ್ತೆ. ಬೇಕಾದರೆ ನಮ್ಮ ನಂಬರ್ಗೆ ಮೆಸೇಜ್ ಮಾಡಿ ನಾವು ಖಂಡಿತ ಅದನ್ನು ಗ್ರೂಪಿಗೆ ಆ್ಯಡ್ ಮಾಡ್ತೇವೆ. ಅದಾದ ನಂತರ ಲಿಂಕನ್ನು ಶೇರ್ ಮಾಡ್ತೇವೆ. ಇದು ನಮ್ಮ ನಂಬರ್ 6362324224. 2019, 20, 21, 22, 23 ಎಲ್ಲ ಕ್ವಶನ್ ಪೇಪರಿಗೆ ಕೂಡ ಅಪ್ಲೈ ಮಾಡಿ. ಮಿನಿಮಮ್ 3ಯಲ್ಲಿ 1 ಕ್ವಶನ್ ಇದರಿಂದ ರೈಟ್ ಆಗುತ್ತೆ. ಇದೆಲ್ಲ ಮೆಥಡಿಂದ ಯಾವುದೆಲ್ಲ ಮೆಥಡ್ ಹೇಳಿ, ಒಂದು ಅಸಂಪ್ಷನ್ ಮೆಥಡ್, ಇನ್ನೊಂದು ಡಯಾಗ್ರಾಮ್ ಮೆಥಡ್, ಇನ್ನೊಂದು ಎಲಿಮಿನೇಷನ್ ಮೆಥಡ್, ಒಂದು ಲಾಸ್ಟಿಗೆ ಗಟ್ ಫೀಲಿಂಗ್, ಫಾಲೋವಿಂಗ್ ದ ಗಟ್ ಫೀಲಿಂಗ್. ಓಕೆ, ನಮಸ್ತೆ ಸ್ಟೂಡೆಂಟ್ಸ್, ಎಲ್ರಿಗೂ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ನಾನು ನಿಖಿಲೇಶ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಯೂಸ್ ಆಗುತ್ತೆ, ಬೇಕಾದವರಿಗೂ ಕಳಿಸಿ. ಧನ್ಯವಾದಗಳು, ಮತ್ತೆ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್.